ಕರ್ನಾಟಕದ ಟೋಟಲ್ ಬಜೆಟ್ ಬಂದು 4,09,549 ಕೋಟಿ ರೂಪಾಯಿ, 2,08,100 ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದಿರುತ್ತದೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಕರ್ನಾಟಕದ GDP ರೆಕಾರ್ಡ್ ಬಂದು 7.4% ಆಗಿದೆ. ಅದು ಕೂಡ ನ್ಯಾಷನಲ್ ಗ್ರೋತ್ ಕಂಪ್ಯಾರಿಸನ್ ಮಾಡಿದ್ರೆ ನಾವು ರೆಕಾರ್ಡ್ ಬ್ರೇಕ್ ಮಾಡಿದೀವಿ ಅಂತ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಪ್ರಾಜೆಕ್ಟ್ಗೋಸ್ಕರ 1,800 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಎಸ್, ಈಗ ಆಲ್ರೆಡಿ ಕರ್ನಾಟಕದ ಬಜೆಟ್ ಮಂಡನೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು 2025-26 ಬಜೆಟ್ ಅನ್ನು ಮಂಡನೆ ಮಾಡಿರುವಂಥದ್ದು. ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ 16ನೇ ಬಾರಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು. ಇದರಲ್ಲಿ ಯಾವ್ಯಾವೆಲ್ಲ ಕೀ ಹೈಲೈಟ್ಸ್ ಇದೆ, ಈ ಸಲ ಯಾವ ಯೋಜನೆಗಳಿಗೆ ಏನೇನು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಯೋಜನೆಗಳಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನು ಇಟ್ಟಿದ್ದಾರೆ, ಟ್ರಾಫಿಕ್ ದಟ್ಟಣೆಗಾಗಿ ಈ ಒಂದು ಹೊಸ ಒಂದು ಯೋಜನೆಯನ್ನ ಮಾಡಿರೋದು ಏನು ಮಾಡಿದ್ದಾರೆ ಅಂತದ್ದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಸ್ತರಣೆ ಮಾಡಬೇಕಾದ್ರೆ ಇದನ್ನು ದೊಡ್ಡದಾಗಿ ಮಾಡಬೇಕು, ಇನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಲ್ ಜೀವನ್ಗೆ ಒಂದು ಕರ್ನಾಟಕ ಸರ್ಕಾರದಿಂದ ಕೂಡ ಒಂದಷ್ಟು ಫಂಡ್ಸ್ ಹೋಗ್ತಿದೆ, ಎಷ್ಟು ಹೋಗ್ತಿದೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ, ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಕರ್ನಾಟಕದ ಟೋಟಲ್ ಬಜೆಟ್ ಬಂದು 4,09,549 ಕೋಟಿ ರೂಪಾಯಿ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು ಕರ್ನಾಟಕ ಸರ್ಕಾರದಲ್ಲಿ. ಅಷ್ಟೇ ಅಲ್ಲದೆ 5 ಗ್ಯಾರಂಟಿ ಅವ್ರೇನು ಒಪ್ಕೊಂಡಿದ್ರು, ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಏನು ಒಪ್ಕೊಂಡಿದೆ, ಏನೇನು ಐದು ಯೋಜನೆಯನ್ನು ಕೊಟ್ಟಿದ್ದಾರೆ, ಆ ಅಷ್ಟು ಯೋಜನೆಗಳಿಗೆ 51,034 ಕೋಟಿ ರೂಪಾಯಿನ ಆಲ್ರೆಡಿ ಎತ್ತಿಕ್ಕಿದ್ದಾರೆ. ಸೊ ಇದು ಏನು ವಿಷಯ ಅಂತಂದ್ರೆ ಅವ್ರು ಕೊಟ್ಟಿರೋ ಗ್ಯಾರಂಟಿನ ಈ ಒಂದು ಅಮೌಂಟ್ನಲ್ಲಿ ಆಲ್ರೆಡಿ ಈ ವರ್ಷ ಅಂದ್ರೆ ಈಗ ನೀವೇನು ಮಹಿಳೆಯರು ಬಸ್ಸನ್ನು ಫ್ರೀಯನ್ನು ತಗೊಳ್ತಾ ಇರೋದಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು, ಈ ರೀತಿ ಯಾವ್ಯಾವ್ದು ಇದಾವೆ ಎಲ್ಲವಕ್ಕೂ ಕೂಡ ಸೇರಿಸಿ 51,034 ಕೋಟಿ ರೂಪಾಯಿನ ಎತ್ತಿಟ್ಟಿರುವಂಥದ್ದು. ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ನೀವು ನೋಡಬೇಕು, 2,08,100 ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದಿರುವಂಥದ್ದು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲದೆ ಈಗ ನಾವಿಲ್ಲಿ ಮೇನ್ ಬರಬೇಕಾಗಿರೋದು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನುದಾನವನ್ನು, ಯಾವ್ಯಾವ ಇಲಾಖೆ ಏನೇನು ಕೊಟ್ಟಿದ್ದಾರೆ, ಈ ಸಲ ಯಾವ್ಯಾವ ಇಲಾಖೆಗಳನ್ನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರು, ಯಾವ್ಯಾವ ಇಲಾಖೆಗೆ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ನೋಡಬೇಕಾಗಿರೋದು ಶಿಕ್ಷಣ ಇಲಾಖೆಗೆ 45,286 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಇಂಧನ ಇಲಾಖೆಗೆ ಅಂತ ನೋಡೋದಾಯ್ತು ಅಂದ್ರೆ 26,896 ಕೋಟಿ ರೂಪಾಯಿನ ಇಲ್ಲಿ ಅನುದಾನ ಕೊಟ್ಟಿದ್ದಾರೆ. ಇನ್ನು ನೀರಾವರಿ ಬಗ್ಗೆ ನಾವು ನೋಡೋದಾಯ್ತು ಅಂದ್ರೆ 22,181 ಕೋಟಿ ರೂಪಾಯಿಗಳನ್ನ ಅನುದಾನ ಕೊಟ್ಟಿರುವಂಥದ್ದು. ಇನ್ನು ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಗೆ 17,473 ಕೋಟಿ ಅನುದಾನವನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದೆ ನೋಡೋದಾಯ್ತು ಅಂದ್ರೆ ಕಂದಾಯ ಇಲಾಖೆಗೆ 17,201 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ನೋಡೋದಾಯ್ತು ಅಂದ್ರೆ 16,955 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿರೋದು. ಈಗ ನೋಡಿದ್ರ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅಮೌಂಟ್ಗಳನ್ನ ಅಂದ್ರೆ ಎಷ್ಟೆಷ್ಟು ದುಡ್ಡುಗಳನ್ನ ಫಂಡ್ಸ್ಗಳನ್ನ ಅನುದಾನವನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದೆ ನೀವು ವಿಷಯ ನೋಡೋದಾಯ್ತು ಅಂದ್ರೆ ಯಾವ ಹೊಸ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ತಂದಿದೆ, ಸೊ ಅದನ್ನು ಕೂಡ ನೋಡ್ಬೇಡ. ಎಸ್, ಸೊ 500 ಹೊಸ ಶಾಲೆ, ಒಂದು 500 ಹೊಸ ಶಾಲೆಯ ಆರಂಭವನ್ನ ಮಾಡಬೇಕು ಅನ್ನೋ ಒಂದು ಯೋಜನೆನ ಇಟ್ಕೊಂಡಿದ್ದಾರೆ. ಸೊ ಇನ್ನು 1,080 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೃಷಭಾವತಿ ವ್ಯಾಲಿ ಯೋಜನೆನ ಇಟ್ಟುಕೊಂಡಿರುವಂಥದ್ದು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಕನಸನ್ನ. ಇನ್ನು ಎತ್ತಿನಹೊಳೆ ಯೋಜನೆಗೆ 553 ಕೋಟಿ ರೂಪಾಯಿಗಳಷ್ಟು ಮೀಸಲಾಟಿರುವುದು. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಏನಿತ್ತು ಅದನ್ನ ಮರುನಾಮಕರಣವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಮಾಡ್ತಿದ್ದಾರೆ. ಕರ್ನಾಟಕದ GDP ರೆಕಾರ್ಡ್ ಬಂದು 7.4% ಆಗಿದೆ. ಅದು ಕೂಡ ನ್ಯಾಷನಲ್ ಗ್ರೋತ್ ಕಂಪ್ಯಾರಿಸನ್ ಮಾಡಿದ್ರೆ ನಾವು ರೆಕಾರ್ಡ್ ಬ್ರೇಕ್ ಮಾಡಿದೀವಿ ಅಂತ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ನೀವು ನೋಡಬೇಕು 6.2% ಇದೆ ನ್ಯಾಷನಲ್ ಗ್ರೋತ್. ಅದೇ ನಾವು ಕರ್ನಾಟಕದ GDP ಗ್ರೋತ್ ನೋಡೋದಾಯ್ತು ಅಂದ್ರೆ 7.4% ಇದೀವಿ. ಅಷ್ಟೇ ಅಲ್ಲದೆ ಅಗ್ರಿಕಲ್ಚರ್ ಸೆಕ್ಟರ್ನಿಂದ ಗ್ರೋತ್ ಆಗಿರುವಂಥದ್ದು 4%. ಇನ್ನು ನೆಕ್ಸ್ಟ್ ಗೌರ್ಮೆಂಟ್ ಅಲೋಕೇಟೆಡ್ 1,800 crores ಫಾರ್ 21 ಪ್ರಾಜೆಕ್ಟ್. 21 ಪ್ರಾಜೆಕ್ಟ್ ಬಂದು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಪ್ರಾಜೆಕ್ಟ್ಗೋಸ್ಕರ 1,800 ಕೋಟಿ ರೂಪಾಯಿ ಇಟ್ಟಿದ್ದಾರೆ. 21 ಪ್ರಾಜೆಕ್ಟ್, ಅದು ಬ್ರ್ಯಾಂಡ್ ಬೆಂಗಳೂರನ್ನ ಇನ್ನು ದೊಡ್ಡದಾಗಿ ವಿಸ್ತರಣೆ ಮಾಡೋದಕ್ಕೋಸ್ಕರ 1,800 ಕೋಟಿ ರೂಪಾಯಿಯಷ್ಟು ಹಣವನ್ನು ಇಟ್ಟಿರುವಂಥದ್ದು. ಇಲ್ಲಿ ಎಲ್ಲಾ ವಿಧಾನಸಭೆ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಸರಾಸರಿ 8,000 ಕೋಟಿ ರೂಪಾಯಿನ ಇಲ್ಲಿ ಮೀಸಲಿಟ್ಟಿರುವಂಥದ್ದು ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲದೆ ಮುಂದಿನ ಒಂದು ನೋಡೋದಾಯ್ತು ಅಂದ್ರೆ 15,000 ಕೋಟಿ ರೂಪಾಯಿ ಕೆಂಪೇಗೌಡ ಏರ್ಪೋರ್ಟ್ ಅನ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೋಸ್ಕರ ಒಂದು ಮೀಸಲಿಟ್ಟಿದ್ದಾರೆ, ಒಂದು 15,000 ಕೋಟಿ. ಇನ್ನು ನೆಕ್ಸ್ಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ರಿಡ್ಯೂಸ್ ಮಾಡೋದಕ್ಕೋಸ್ಕರ, ಈಗೇನು ಬ್ಯಾಂಗ್ಳೂರ್ ಟ್ರಾಫಿಕ್ ದಟ್ಟಣೆ ಇದೆ ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ಒಂದು ಹೊಸ ಯೋಜನೆ ತಂದಿದ್ದಾರೆ. ಏನಪ್ಪಾ ಅಂದ್ರೆ 40.5 ಕಿಲೋಮೀಟರ್ ಡಬಲ್ ಡಕ್ಕರ್ ಫ್ಲೈಓವರ್ ಬರೋಬ್ಬರಿ 8,916 ಕೋಟಿ ರೂಪಾಯಿ ಅಂತ ಇಟ್ಟಿದ್ದಾರೆ. ಇನ್ನು ಮುಂದಿನ ವಿಷಯ ನೋಡೋದಾಯ್ತು ಅಂದ್ರೆ ಕರ್ನಾಟಕ ಅಲೋಕೇಟ್ಸ್ ಫಾರ್ ಜಲ್ ಜೀವನ್, ಕರ್ನಾಟಕದ ಫಂಡ್ 6,050 ಕೋಟಿ ರೂಪಾಯಿ, ಅದು ಬಂದು ಜಲ್ ಜೀವನ್ ಮಿಷನ್ಗೆ ಇಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಬಜೆಟ್ನಲ್ಲಿ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿಗೆ ಮ್ಯಾಕ್ಸಿಮಮ್ ಆಫ್ ಕಾಸ್ಟ್
ಟಿಕೆಟ್ ರುಪೀಸ್ ಬಂದು 200 ರೂಪಾಯಿನೇ ಇರಬೇಕು ಅಂತ ಫಿಕ್ಸ್ಡ್ ಮಾಡಿದ್ದಾರೆ. ಈಗ ಗೌರ್ಮೆಂಟೇ ಫಿಕ್ಸ್ ಮಾಡಿದೆ. ಎಷ್ಟು ದಿವಸ ಮಲ್ಟಿಪ್ಲೆಕ್ಸ್ ಅವರು 1000 ರೂಪಾಯಿ, 400 ರೂಪಾಯಿ, 800 ರೂಪಾಯಿ, 500 ರೂಪಾಯಿ ಅಂತ ಏನೇನೋ ಅವರು ಟಿಕೆಟ್ ದರವನ್ನು ಇಟ್ಟಿದ್ರು. ಈಗ ಸರ್ಕಾರದಿಂದಾನೇ ಒಂದು ಫಿಕ್ಸ್ಡ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆಫ್ ರುಪೀಸ್ ಅರೌಂಡ್ 200 ರೂಪೀಸ್ ಅಂತ ಮಾಡಿರುವಂಥದ್ದು ಟಿಕೆಟನ್ನು. ಯಾರು ಇನ್ಮೇಲೆ ಜಾಸ್ತಿ ಮಾಡೋಂಗೇ ಇಲ್ಲ. ಮಲ್ಟಿಪ್ಲೆಕ್ಸ್ ಅಂತ ನೀವು ಐನಾಕ್ಸ್ ಅಂತ ನೋಡ್ತಿರ್ಬೋದು, ಮಲ್ಟಿಪ್ಲೆಕ್ಸು, PVR ಇವೆಲ್ಲ ಮಲ್ಟಿಪ್ಲೆಕ್ಸ್ಗಳೇ. ಇವೆಲ್ಲರೂ ಕೂಡ ಏನೇನು ಇಷ್ಟು ದಿವಸದಿಂದ 500 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ, 1800 ರೂಪಾಯಿ ಹೇಗೆ ಒಂದು ರೇಟನ್ನು ಇನ್ಕ್ರೀಸ್ ಮಾಡ್ತಿದ್ರು, ಅದೆಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ ಇಲ್ಲಿ CM ಸಿದ್ದರಾಮಯ್ಯನವರು. ಅದು ಕೂಡ ಮ್ಯಾಕ್ಸಿಮಮ್ ಆಫ್ ರುಪೀಸ್ 200 ರೂಪೀಸ್ ಅಷ್ಟೇ ಟಿಕೆಟ್ ದರವನ್ನು ಇಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಕರ್ನಾಟಕದ ಬಜೆಟ್ 2025-26 ಕೀ ಪಾಯಿಂಟ್ಸ್ ಅನ್ನು ಇವತ್ತು ಈಗ ನಿಮ್ಮ ಮುಂದೆ ತಂದಿಟ್ಟಿರುವಂಥದ್ದು. ಈಗ 5 ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಇಟ್ಟಿದ್ದಾರೆ ಅಂತ ತೋರಿಸಿದ್ದೀನಿ. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣವನ್ನು ಅಂದರೆ ಫಂಡ್ಸನ್ನು, ಅನುದಾನವನ್ನು ಕೊಟ್ಟಿರುವಂಥದ್ದು, ಅಥವಾ ಹೊಸ ಹೊಸ ಯೋಜನೆಗಳನ್ನು ಏನೇನು ರೂಪಿಸ್ಕೊಳ್ಬೇಕಾಗಿದೆ, ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಡಬಲ್ ಡಕ್ಕರ್ ಅಂತಂದರೆ ನಿಮಗೆ ಫ್ಲೇವರ್ ಮಾಡಬೇಕು, ಡಬಲ್ ಡಕ್ಕರ್ ಫ್ಲೇವರ್ ಅಂತ ಕರಿತೀವಿ. ಅದನ್ನು ಮಾಡೋದಕ್ಕೋಸ್ಕರ 8000 ಚಿಲ್ಲರೆಯಷ್ಟು ಅಮೌಂಟನ್ನು, ಅಂದರೆ 8000 ಚಿಲ್ಲರೆಯಷ್ಟು ಕೋಟಿ ರೂಪಾಯಿನ ಅವರು ಸಿದ್ದರಾಮಯ್ಯನವರು ಈ ಸಲ ಒಂದು ಬಜೆಟ್ನಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಸೊ ನೋಡಿದ್ರೆ 2025-26 ಕರ್ನಾಟಕದ ಬಜೆಟ್ನ ಹೈಲೈಟ್ಸ್ ಇದು. ಸೊ ನೋಡ್ತಾ ಇರಿ ಬಾಸ್ ವಾಲಾ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.